ಮಿತ್ರರೇ, ಇಂದು ನಾನು ನಿಮಗೆ ಹೃದಯಕ್ಕಾಗಿ 3 ಉತ್ತಮ ಪರೀಕ್ಷೆಗಳು ಯಾವುವು ಮತ್ತು ಅವುಗಳ ವೆಚ್ಚ ಎಷ್ಟು ಎಂದು ತಿಳಿಸುತ್ತೇನೆ. ಈ ಪರೀಕ್ಷೆಗಳನ್ನು ಮಾಡಿಸಿದರೆ ನಿಮ್ಮ ಹೃದಯದ ಸ್ಥಿತಿ ಇಂದಿನ ದಿನದಲ್ಲಿ ಎಲ್ಲಿ ಇದೆ ಎಂಬುದು ನಿಮಗೆ ತಿಳಿಯುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ತಪ್ಪದೇ ನೋಡಿ. ಮಿತ್ರರೇ, ಹೃದಯದ ರೋಗವು ಇಂದಿನ ಜಗತ್ತಿನ ಅತಿದೊಡ್ಡ ರೋಗವಾಗಿದೆ ಮತ್ತು ಯಾರಿಗೆ ಯಾವಾಗ ಬರುತ್ತದೆ ಎಂಬುದು ತಿಳಿಯುವುದಿಲ್ಲ. ಆದ್ದರಿಂದ ವ್ಯಕ್ತಿ ಇಚ್ಛಿಸುತ್ತಾನೆ, ಸರ್, ನಾನು ರೂಟೀನ್ ಚೆಕಪ್ನಲ್ಲಿ ಹೃದಯವನ್ನು ಪರಿಶೀಲಿಸಬೇಕು, ಹೃದಯದ ರೋಗವಿದೆಯೇ ಎಂದು ತಿಳಿಯಬೇಕು. ಪರೀಕ್ಷೆಗೆ ಹೋದಾಗ ಅನೇಕ ಪರೀಕ್ಷೆಗಳು ಇವೆ. ರಕ್ತ ಪರೀಕ್ಷೆಗಳು, ಟ್ರೆಡ್ಮಿಲ್ ಪರೀಕ್ಷೆ ಇವೆ. ಕೋಕಾ, ಡಿಯೋಗ್ರಾಮುಜೋಗ್ರಫಿ, ಸಿಟಿ, ಹೋಲ್ಟರ್ ಮಾನಿಟರಿಂಗ್ ಮತ್ತು ಜನರು ಟ್ರೆಡ್ ಮೆಲೋರಿ ಮಾಡಿಸಿ ಬಿಡುತ್ತಾರೆ. ಆದರೆ ಅತ್ಯಂತ ಮುಖ್ಯವಾದ ಪರೀಕ್ಷೆಯನ್ನು ಮರೆತು ಬಿಡುತ್ತಾರೆ. ಹೃದಯಕ್ಕಾಗಿ ಅತ್ಯಂತ ಮುಖ್ಯವಾದ ಪರೀಕ್ಷೆ ಯಾವುದು ಎಂಬುದನ್ನು ನಾನು ನಿಮಗೆ ತಿಳಿಸುತ್ತೇನೆ. ಹೃದಯದ ರೋಗದಲ್ಲಿ ಬ್ಲಾಕೇಜ್ ಇರುತ್ತದೆ. ಆ ಬ್ಲಾಕೇಜ್ ಅನ್ನು ಪರಿಶೀಲಿಸಬೇಕು. ಆದರೆ ಬ್ಲಾಕೇಜ್ನ ಪ್ರಮುಖ ಕಾರಣ ಏನು ಎಂಬುದು ಕೊಬ್ಬು ಮತ್ತು ಕೊಬ್ಬಿನ 2 ಹೆಸರುಗಳು ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್. ಆದ್ದರಿಂದ ಮೊದಲ ಪರೀಕ್ಷೆ ನಿಮ್ಮ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಎಷ್ಟು ಇದೆ ಎಂಬುದನ್ನು ಪರಿಶೀಲಿಸುವುದು. ಕೊಲೆಸ್ಟ್ರಾಲ್ 130 ರಿಂದ 200 ರವರೆಗೆ ಸಾಮಾನ್ಯ ಶ್ರೇಣಿಯಲ್ಲಿದೆ ಎಂದು ಬರೆಯಲಾಗಿದೆ ಮತ್ತು 150ಕ್ಕಿಂತ ಹೆಚ್ಚು ನಾನು ಇಚ್ಛಿಸುವುದಿಲ್ಲ. ಆದ್ದರಿಂದ ಕೊಲೆಸ್ಟ್ರಾಲ್ ಪರೀಕ್ಷೆ, ರಕ್ತ ಪರೀಕ್ಷೆ ನಡೆಯುತ್ತದೆ. 400 ರೂಪಾಯಿಗಳ ಪರೀಕ್ಷೆ ಇದೆ. ಅದರಲ್ಲಿ ಲಿಪಿಡ್ ಪ್ರೊಫೈಲ್ ಎಂದು ಕರೆಯುತ್ತಾರೆ. ಅದರಲ್ಲಿ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಎರಡೂ ಬರುತ್ತವೆ. ಕೊಲೆಸ್ಟ್ರಾಲ್ 130 ರ ಸುತ್ತಮುತ್ತ ಇದ್ದರೆ, ಟ್ರೈಗ್ಲಿಸರೈಡ್ 100 ರ ಸುತ್ತಮುತ್ತ ಇದ್ದರೆ ಉತ್ತಮವಾಗಿದೆ. ಹೃದಯದ ರೋಗದ ಸಾಧ್ಯತೆಗಳು ಬಹಳ ಕಡಿಮೆ. ಆದರೆ ಕೊಲೆಸ್ಟ್ರಾಲ್ 150ಕ್ಕಿಂತ ಹೆಚ್ಚು ಮತ್ತು ಟ್ರೈಗ್ಲಿಸರೈಡ್ 130ಕ್ಕಿಂತ ಹೆಚ್ಚು ಇದ್ದರೆ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಮತ್ತು ಕೊಲೆಸ್ಟ್ರಾಲ್ 200 ರ ಸುತ್ತಮುತ್ತ ಇದ್ದರೆ ಮತ್ತು ಟ್ರೈಗ್ಲಿಸರೈಡ್ 160ಕ್ಕಿಂತ ಹೆಚ್ಚು ಇದ್ದರೆ ಬ್ಲಾಕೇಜ್ನ ಸಾಧ್ಯತೆಗಳು ಹೆಚ್ಚು. ನಂತರದ ಪರೀಕ್ಷೆ ನೀವು ಮಾಡಿಸಬೇಕಾದದ್ದು ಸಿಟಿ ಕೊರೋನರಿ ಎಂಜಿಯೋಗ್ರಫಿ. ಸಿಟಿ ಕೊರೋನರಿ ಎಂಜಿಯೋಗ್ರಫಿ ಇತ್ತೀಚೆಗೆ ಬಹಳ ಸುಲಭವಾಗಿದೆ. 7600, 8000 ಈ ವೆಚ್ಚದಲ್ಲಿ ಮಾಡಬಹುದು. ಆದರೆ ಅದು ಒಂದು ಏಕೈಕ ಪರೀಕ್ಷೆ. ಅದು ನಿಮಗೆ ತಿಳಿಸುತ್ತದೆ ನಿಮ್ಮ ಬ್ಲಾಕೇಜ್ ಎಷ್ಟು ಶೇಕಡ ತಲುಪಿದೆ ಎಂಬುದು. 10%, 20, 40, 50, 60, 70, 80 ಅಥವಾ 90 ಅಥವಾ 100%. ಆದ್ದರಿಂದ ಸಿಟಿ ಎಂಜಿಯೋಗ್ರಫಿ ಮಾಡಿಸುವುದು ಬಹಳ ಮುಖ್ಯ. ಈ ಪರೀಕ್ಷೆ ಇತ್ತೀಚೆಗೆ ಭಾರತದಲ್ಲಿ ವ್ಯಾಪಕವಾಗಿ ಲಭ್ಯವಿದೆ. ನನ್ನ ಅಭಿಪ್ರಾಯದಲ್ಲಿ 250, 300 ಸ್ಥಳಗಳಲ್ಲಿ ಯಂತ್ರಗಳು ಸ್ಥಾಪಿಸಲಾಗಿದೆ. ಆದ್ದರಿಂದ ನೀವು ಎಲ್ಲಾದರೂ ಹೋಗಿ ಮಾಡಿಸಬಹುದು. ನಮ್ಮ ಸೌಲ್ ಕೇಂದ್ರದಲ್ಲಿ ಮಾತನಾಡಿದರೆ ಇದರ ವೆಚ್ಚ 7000ವರೆಗೆ ಬರುತ್ತದೆ. ಇಲ್ಲದಿದ್ದರೆ ಹೆಚ್ಚಿನ ಆಸ್ಪತ್ರೆ ಕ್ಲಿನಿಕ್ಗಳು 15,000 ಸುತ್ತಮುತ್ತ ಶುಲ್ಕ ವಸೂಲಿಸುತ್ತವೆ. ಸೌಲ್ನಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ಅವರೊಂದಿಗೆ ಮಾತನಾಡಿ ಅದನ್ನು ಕಡಿಮೆ ಮಾಡಿಸಬಹುದು. ಆದ್ದರಿಂದ ಈ ಪರೀಕ್ಷೆಯನ್ನು ಖಂಡಿತವಾಗಿಯೂ ಮಾಡಿಸಿಕೊಳ್ಳಿ. ಮತ್ತು ಮೂರನೆಯದು ಒಂದು ಪರೀಕ್ಷೆ, ಅದು ಇಕೋಕಾರ್ಡಿಯೋಗ್ರಫಿ. ಇದನ್ನು ಮಾಡಿಸುವುದು ಅಷ್ಟು ಮುಖ್ಯವಲ್ಲ. ಆದರೆ ಮಾಡಿಸಿದರೆ ಹೃದಯದಲ್ಲಿ ಯಾವುದೇ ರಚನಾತ್ಮಕ ಸಮಸ್ಯೆ ಇದೆಯೇ ಇಲ್ಲವೇ ಎಂಬುದು ತಿಳಿಯುತ್ತದೆ. ಯಾವುದೇ ವಾಲ್ವ್ನಲ್ಲಿ ಕೊರತೆ ಇದೆಯೇ ಇಲ್ಲವೇ ಎಂಬುದು ತಿಳಿಯುತ್ತದೆ. ಹೃದಯದ ಪಂಪಿಂಗ್ ಕಡಿಮೆಯಾಗಿದೆ ಎಂದು ತಿಳಿಯುತ್ತದೆ. ಇತ್ತೀಚೆಗೆ ಹಲವಾರು ರೋಗಗಳು ಬಂದಿವೆ. ಉದಾಹರಣೆಗೆ ಕ್ಯಾಡಿಯಂ ಬ್ಲಾಕೇಜ್ ಇಲ್ಲ, ಆದರೆ ನಿಮ್ಮ ಹೃದಯದ ಪಂಪಿಂಗ್ ಕಡಿಮೆಯಾಗಿದೆ. ಆದ್ದರಿಂದ ಈ 3 ಪರೀಕ್ಷೆಗಳು ಸ್ನೇಹಿತರೆ. ಮೊದಲನೆಯದು ಲಿಪಿಡ್ ಪ್ರೊಫೈಲ್, ಎರಡನೆಯದು ಸಿಟಿ ಎಂಜಿಯೋಗ್ರಫಿ ಮತ್ತು ಇಕೋ ಡಯೋಗ್ರಾಮ್. ಸಾಮಾನ್ಯವಾಗಿ 1000 ರಿಂದ 3000ವರೆಗೆ ಶುಲ್ಕ ವಸೂಲಿಸುತ್ತಾರೆ. ದೊಡ್ಡ ನಗರಗಳಲ್ಲಿ ಹೆಚ್ಚು ಶುಲ್ಕ ವಸೂಲಿಸುತ್ತಾರೆ. ಸಣ್ಣ ನಗರಗಳಲ್ಲಿ 1000, 1500 ರೂಪಾಯಿಯಲ್ಲಿ ಮಾಡಿಸಬಹುದು. ಆದ್ದರಿಂದ ಈ 3 ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಿ. ಮತ್ತೆ ಕಾರ್ ಎಂಜಿಯೋಗ್ರಫಿ ಮಾಡಿಸುವ ಅಗತ್ಯವಿಲ್ಲ. ಅದನ್ನು ಮಾಡಿಸುತ್ತೇವೆ. ನಾವು ಶಸ್ತ್ರಚಿಕಿತ್ಸೆ ಬಿಟ್ಟು ಏನೂ ಮಾಡಬೇಡಿ ಎಂದು ಖಚಿತವಾದಾಗ ಮಾತ್ರ. ಕಾರ್ ಎಂಜಿಯೋಗ್ರಫಿ ನಂತರ ಆಸ್ಪತ್ರೆಯವರು ಸಾಮಾನ್ಯವಾಗಿ ಒತ್ತಡ ತರುತ್ತಾರೆ. ನಿಮಗೆ ಇಲ್ಲಿ ಹೋಗಲು ಬಿಡುವುದಿಲ್ಲ, ಏಕೆಂದರೆ ತಂತಿ ಒಳಗೆ ಹೋಗಿದೆ. ಈಗಲೂ ಪ್ಲಾಸ್ಟಿಕ್ ಮಾಡುತ್ತಾರೆ. ಇಲ್ಲದಿದ್ದರೆ ಬೈ ಪಾಸ್ ಮಾಡುತ್ತಾರೆ. ಅವರು ಪ್ಯಾನಿಕ್ ಪರಿಸ್ಥಿತಿ ಉಂಟುಮಾಡುತ್ತಾರೆ. ಬ್ಲಾಕ್, ನಾವು ಪರೀಕ್ಷೆ ಏಕೆ ಮಾಡಿಸುತ್ತಿದ್ದೇವೆ, ನಮಗೆ ವರದಿ ಬೇಕು. ಅವರು ವರದಿ ನೀಡಲು ಸಿದ್ಧರಿಲ್ಲ. ವರದಿ ಇಲ್ಲ, ನಿಮಗೆ ಶಸ್ತ್ರಚಿಕಿತ್ಸೆ ಮಾಡುವುದು ಬಹಳ ಮುಖ್ಯ ಎಂದು ಹೇಳುತ್ತಾರೆ. ಅಯ್ಯೋ, ನಾನು ಪರೀಕ್ಷೆ ಮಾಡಿಸಲು ಬಂದಿದ್ದೆ. ವರದಿ ತೆಗೆದುಕೊಂಡು ಮನೆಗೆ ಹೋಗಿ ಏನು ಮಾಡಬೇಕೆಂದು ಯೋಚಿಸುತ್ತೇನೆ. ಆದರೆ ಯಾವಾಗಲೂ ಈ 3 ಪರೀಕ್ಷೆಗಳನ್ನು ನೀವು ಖಂಡಿತವಾಗಿಯೂ ಮಾಡಿಸಿಕೊಳ್ಳಿ. ಇದರಿಂದ ನೀವು ಖಚಿತವಾಗುತ್ತೀರಿ ಹೃದಯದ ರೋಗವಿದೆಯೇ ಇಲ್ಲವೇ ಎಂಬುದು. ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ಬಿಮಲ್ ಝಾಜ್. ನಿಮಗೆ ಗೊತ್ತಿದೆ, ಬೈನಾಸು ಪ್ಲಾಸ್ಟಿಕ್ ಇಲ್ಲದೆ ಹಾರ್ಟ್ ಚಿಕಿತ್ಸೆ ಮಾಡುತ್ತೇವೆ ಮತ್ತು ಹೃದಯದ ರೋಗದ 14 ಕಾರಣಗಳನ್ನು ನಾವು ತೆಗೆದುಹಾಕುತ್ತೇವೆ. ಇದರಿಂದ ಹೃದಯ
ರೋಗದ ಬ್ಲಾಕೇಜ್ ಹೆಚ್ಚಳ ನಿಲ್ಲುತ್ತದೆ ಮತ್ತು ರಿವರ್ಸಲ್ ಪ್ರಾರಂಭವಾಗುತ್ತದೆ ಮತ್ತು ಗಂಭೀರ ರೋಗಿಗಳಿಗೆ ನಾವು ನ್ಯಾಚುರಲ್ ಬೈಪಾಸ್ ಟಾಕ್ ಟ್ರೀಟ್ಮೆಂಟ್ ಕೂಡ ಮಾಡಿಸುತ್ತೇವೆ. ನೀವು ನನ್ನೊಂದಿಗೆ ಸಲಹೆ ಮಾಡಬೇಕೆಂದಿದ್ದರೆ ದಯವಿಟ್ಟು ನಮ್ಮ ಫೋನ್ ಮೂಲಕ ಸಂಪರ್ಕಿಸಿ ಮತ್ತು ನಮ್ಮ ವೆಬ್ಸೈಟ್ ಮೂಲಕ ಬುಕ್ಕಿಂಗ್ ಮಾಡಬೇಕು. ನಾನು ನಿಮಗೆ ವೈಯಕ್ತಿಕವಾಗಿ ಆನ್ಲೈನ್ನಲ್ಲಿ ಭೇಟಿಯಾಗಬಹುದು ಮತ್ತು ವೈಯಕ್ತಿಕವಾಗಿ ಭೇಟಿಯಾಗಬೇಕಾದರೆ ನನಗೆ ದೇಹರಾದೂನ್ಗೆ ಬರಬೇಕಾಗುತ್ತದೆ. ಧನ್ಯವಾದಗಳು.